ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದ್ರೆ ನಮಗೇನು ಅಧಿಕಾರ? ನಾಳೆ ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟು ಇದೆಲ್ಲ ವರದಿಯನ್ನು ಕೊಡಿ. ವರದಿ ಬರೀಬೇಕು. ಇಲಾಖೆಗೆ ಡಿ ಸಿ ಅವ್ರಿಗೆ ಒಂದು ಲೆಟರ್ ಸರ್, ನೀವೇನು ಇಲ್ಲಿ ವರದಿ ಕೊಡ್ತಿರೋದೇ ಡಿ ಸಿ ಅವ್ರಿಗೆ ಕಳಿಸಿ ಸರ್. ಈ ಕೇಸಲ್ಲಿ ಸರ್ ಇಲ್ಲ ಇಲ್ಲ ವರದಿ ಕೊಡ್ತೀರೋ ಆಮೇಲೆ ನಮಗೆ ನ್ಯಾಯ ಸಿಗೋದು. ನೀವು ನೋಟಿಸ್ನ ಡಿಸ್ಕಸ್ ಮಾಡಿದ್ರು ಎಲ್ಲ ರೆಕಾರ್ಡ್ಸ್ ಕೇಳಿ ಇವತ್ತು ಎಲ್ಲ ರೆಕಾರ್ಡ್ ಇದೆ ಇದನ್ನ ಮೀರಿ ನೀವೇನೋ ಮಾಡ್ತೀವಿ ಅನುಕೂಲ ಮಾಡ್ಕೊತೀವಿ ಅಂತ ಹೊರಟ್ರೆ ಅದು ಬೇರೆ ರೀತಿ. ಸರ್ ಅನುಕೂಲ ಅಂತ ಕಾನೂನು ಯಾರು ದೊಡ್ಡರಲ್ಲ ಸರ್. ಹೌದು, ಇಷ್ಟೆಲ್ಲ ತಪ್ಪು ಮಾಡಿ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿನೇ ಜೈಲಿಗೆ ಹೋಯ್ತಾನೆ. ನೀವು ಯೋಚನೆ ಮಾಡಿ, ನೋಟಿಸ್ ಕೊಡಿ. ಅದನ್ನ ಡಿ ಸಿ ಅವ್ರಿಗೆ ಕಳ್ಸ್ಕೊಡ್ಬೇಕು ಸರ್. ಇಲ್ಲಿ ಇಟ್ಕೊಳ್ಳಂಗಿಲ್ಲ, ಡಿ ಸಿ ಸಾಹೇಬರಿಗೆ ಕಳಿಸ್ಬೇಕು. ಡಿ ಸಿ ಅವ್ರಿಗೆ ಕೊಟ್ಟಿರೋ ಲೆಟ್ರು ಒಂದು ನಾಳೆಗೆ ನಮ್ಮ ಬೇರೆ ಮೀಟಿಂಗ್ ಎಲ್ಲ ಕೊಡ್ತಾರೆ ಕಂದ್ಬಿಡಿ, ಕೊಡ್ಬೇಕಂತ ಕೊಡ್ತಾರೆ. ಇವತ್ತೊಂದು ಎರಡನೇ ತಾರೀಕು ಮಾಡ್ತೀವಿ. ಎಲ್ಲ ವಿಡಿಯೋ ರೆಕಾರ್ಡ್ ಆಗೈತೆ. ಸರಿ ಯಾರು ಮರೆಯಲ್ಲ. ಓಕೆ ಸರ್, ನಾವು ಫಾಲೋ ಮಾಡ್ತೀವಿ. ಓಕೆ.